ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಈ ವಿಡಿಯೋ ಅಂದರೆ ಇದೇ ನಮ್ಮ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ನೀವು ನೋಡ್ತಿದ್ದೀರಲ್ಲ ಏನು ಮಾಡ್ತಿದ್ದಾರೆ, ಏನು ಈ ವಿಡಿಯೋ ವಿಶೇಷ ಅಂದರೆ ನಮ್ಮ ಊರಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಊರವರಪ್ಪ. ಇಲ್ಲಿ ನಮ್ಮ ಅತ್ತೆ ದೇವ್ರ ಮನೆಯೆಲ್ಲ ಡೆಕೋರೇಷನ್ ಎಲ್ಲ ಹೂವಿನ ಅಲಂಕಾರ ಸ್ವಲ್ಪ ಮಾಡ್ತಿದ್ದಾರೆ. ಅಲಂಕಾರ ಮಾಡಿದ ನಂತರ ಇನ್ನು ತುಂಬ ಕೆಲಸ ಇದೆ. ಅಷ್ಟರಲ್ಲಿ ಸ್ವಲ್ಪ ದೇವ್ರ ಮನೆ ಮಾಡ್ಕೊಬಿಟ್ರೆ ಇದೆಲ್ಲ ಆದಂಗೆ ಅಂಥೇಳಿ ಮಾಡಿದ್ರು. ಸೌದೆ ತೊಗೋತಿದ್ದಾರೆ. ಸೌದೆ ಹೊಡ್ಕೊಂಡು ನಮಗೆ ಆರತಿಗೆ ಮೇಯ್ನಾಗಿ ಸೌದೆ ಬೇಕೇ ಬೇಕು, ಯಾಕಂದರೆ ಒಲೆಯಲ್ಲಿ ಮಾಡೋದು ನಾವು. ಹಾಗೆ ನಾನು ಎಳ್ನೀರು ಕುಡಿದು ತೋಟದ ಕಡೆ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಹೋದ್ವಿ. ಕಲ್ಲಂಗಡಿ ಹಣ್ಣು ತೊಗೊಂಡು ಬರೋಣ ಅಂತ. ಸಮ್ಮರ್ ಆಗಿರೋದ್ರಿಂದ ತುಂಬ ಬಾಯಾರಿಕೆ ಆಗ್ತಿತ್ತು. ಆಮೇಲೆ 7 o'clock 8 o'clock ಆಯಿತು. ಆರತಿ ರೆಡಿ ಮಾಡ್ಕೊತಾ ಇದ್ದಾರೆ ಅತ್ತೆ, ಮಾವ, ಹಸ್ಬೆಂಡು, ಮೈದಾ ಕೂಡ ಆರತಿ ರೆಡಿ ಮಾಡಿಕೊಂಡು. ಆರತಿ ನೋಡ್ತಿದ್ದೀರಲ್ಲ ಹೇಗೆ ರೆಡಿ ಮಾಡ್ತಿದ್ದಾರೆ ಅಂತ. ನಮ್ಮದು ಎಲ್ಲ ಇಲ್ಲೇ ಡಿಫ್ರೆಂಟು ನೋಡಿ. ಆರತಿ ರೆಡಿ ಆದಮೇಲೆ ತೊಗೊಂಡು ಹೋದ್ರು. ಮನೆ ಹತ್ರ ನೋಡಿಕೊಂಡು ಆರತಿನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ನೆಕ್ಸ್ಟ್ ಇಷ್ಟು ನಮ್ಮ ಹಸ್ಬೆಂಡ್ ಅಲ್ಲಿ ಇಲ್ಲಿ ಬಾಯ್ಬಿದ್ದಾರ್ತಿಯಲ್ಲಿ ತುಂಬ ಶ್ರೇಷ್ಠವಾಗಿರಬೇಕು. 4-5 ದಿನ ಉಪವಾಸ. ಇದು ನನ್ನ ಫಸ್ಟ್ ಊಟಪ್ಪ ಆಗಿರೋದ್ರಿಂದ ನನಗೆ ಅಷ್ಟಾಗಿ ತಿಳಿದಿಲ್ಲ. ಎಷ್ಟು ಸ್ವಲ್ಪ ತಿಳಿದಿದ್ದು ಅಷ್ಟು ನನಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಕುರ್ಚುನ ಆರತಿ ಎಲ್ಲ ಸುತ್ತಾಕಿದ ನಂತರ ಎಲ್ಲ 3 ರೌಂಡ್ ಸುತ್ತಿದ ನಂತರ ದೇವಸ್ಥಾನ ಹತ್ರ ಹೋಗ್ಕೋಬೇಕು. ಕುರ್ಚು ದೇವಸ್ಥಾನ ಹತ್ರ ಬರೋಷ್ಟು ಎಲ್ಲ ಆರತಿಗಳು ಎಲ್ಲ ಜನಗಳೆಲ್ಲ ಹೋಗ್ಕೋಬೇಕು. ಒಂದು 10-15 ಮಿನಿಟ್ಸ್ ಅಷ್ಟರಲ್ಲಿ ಕುರ್ಚುನ ಬೇಗ ಕರ್ಕೊಂಡು ಬಂದಿರ್ತಾರೆ. ಆಗೋಷ್ಟರಲ್ಲಿ ಕೊಂಡ ಮುಗ್ದಿರ್ಬೇಕು, ಹಬ್ಬ ಮುಗ್ದಿರ್ಬೇಕಂತ. ಬಟ್ ಈ ಸತಿ ಏನಂದರೆ ಲೇಟಾಗಿದೆ. ಎಲ್ಲನೂ ಬಂದಿದ್ದು ಆರತಿ ಕರ್ಕೊಂಡೋಗಿದ್ದೆಲ್ಲ ಲೇಟೇ. 4 o'clock ಮೇಲೆ ಆಗೋಗಿತ್ತು. ಮಾರ್ನಿಂಗ್ ಹತ್ತಿರ ಆಗೋಗಿತ್ತು. ಬೆಳಗಿನ ಜಾವ ಹಾಗೆ ಹೋಯಿತು ಕುರ್ಚು ದೇವಸ್ಥಾನ ಹತ್ರ ಬರೋಷ್ಟರಲ್ಲಿ. ಬಂದಿದ ನಂತರ ಫಸ್ಟು ದೇವರು ಕುರ್ಚಿನ ಸುತ್ತಾಕುತ್ತೆ. ಕುರ್ಚಿನ ಸುತ್ತಾಕಿದ ನಂತರ ಆರತಿಗಳನ್ನೆಲ್ಲ ಸುತ್ತಾಕುತ್ತೆ. ನೋಡ್ತಿದ್ದೀರಲ್ಲ, ನಿಮಗೆ ತೋರಿಸ್ತೀನಿ.
ಫೈನಲಿ ನಮ್ಮ ಆರತಿ ಹೀಗಿತ್ತು. ನಿಮ್ಗೆ ಇದೇ ಥರ ಇನ್ನು ವೀಡಿಯೋಸ್ ಬೇಕಂದರೆ ಇದು ನಮ್ಮ ಫಸ್ಟ್ ಬ್ಲಾಗ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ.